ಡೆಲ್ಲಿ ಕ್ಯಾಪಿಟಲ್ಸ್ ಕ್ಯಾಪ್ಟನ್ಸಿ ಓಟದಿಂದ ವಂಚಿತರಾದ ಕೆಎಲ್ ರಾಹುಲ್. ಟಿ20ಯಲ್ಲಿ 1000 ರನ್ ಗಡಿ ದಾಟಿದ ದಾಂಡಿಗ. ವಿಜಯ್ ಹಜಾರೆ ಟ್ರೋಫಿಯನ್ನು ಆಡದಿರಲು ತಕ್ಕ ಪಾಠ ಕಲಿಸುತ್ತಾ ಬಿಸಿಸಿಐ. ನಮಸ್ಕಾರ ಸ್ನೇಹಿತರೆ, ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಗಂಟೆನ ಹೊಡ್ರಿ ಅಂತ ಹೇಳ್ತಾ, ನಮಗೆ ಗೊತ್ತಿರ್ಬೋದು ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಕ್ಯಾಪ್ಟನ್ ಆದಂತಹ ಪಂತ್ ಅವ್ರನ್ನ ರಿಲೀಸ್ ಮಾಡಿ ಅವರು ಎಂಥ ಅಮೋಘವಾದ ಆಟವನ್ನು ಆಡಿದ್ರು. ಒಂದು ಸಲ ಇಂಜುರಿ ಆದರೂ ಕೂಡ ಅವ್ರನ್ನ ಇಟ್ಕೊಂಡು ಕೇಸಿ ಆಟವನ್ನು ಆಡಿದ್ರು. ಮತ್ತು ಈಗೀಗ ಅವ್ರನ್ನ ರಿಲೀಸ್ ಮಾಡಿಬಿಟ್ಟೈತಿ. ಇದೀಗ ಡೆಲ್ಲಿ ಕ್ಯಾಪಿಟಲ್ಸ್ ಕ್ಯಾಪ್ಟನ್ಸಿಯಿಂದ ವಂಚಿತರಾಗೈತಿ. ಅದಕ್ಕಾಗಿ ಹೊಸ ಕ್ಯಾಪ್ಟನನ್ನು ಹುಡುಕಾಟದಲ್ಲಿ ನಡೀತಾ ಇತ್ತು. ಅದರಲ್ಲಿ ಕ್ಯಾಪಿಟಲ್ಸಲ್ಲಿ ಕ್ಯಾಪ್ಟನ್ ಓಟದಲ್ಲಿ ಇರುವವರು ಯಾರಪ್ಪ ಅಂದ್ರೆ ಕೆಎಲ್ ರಾಹುಲ್ ಅವರು ಇದ್ದರು, ಫಾಫ್ ಡು ಪ್ಲೆಸಿಸ್ ಅವರು ಇದ್ದು, ಮತ್ತು ಅದೇ ರೀತಿಯಾಗಿ ಅಕ್ಷರ್ ಪಟೇಲ್ ಅವರು ಇದ್ದರು. ಅಕ್ಷರ್ ಪಟೇಲ್ ಅವರು ಗೊತ್ತಿರ್ಬೋದು, ಈಗ ಟಿ20ಯ ವೈಸ್ ಕ್ಯಾಪ್ಟನ್ ಆಗಿ ಅವರು ಸ್ಥಾನವನ್ನು ಕೈಗೊಂಡಿದ್ದಾರೆ. ಇದೀಗ ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಕೂಡ ಅಕ್ಷರ್ ಪಟೇಲ್ಗೆ ಕ್ಯಾಪ್ಟನ್ ಸ್ಥಾನವನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನೂ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿಲ್ಲ ಅವ್ರಿಗೆ ಕೊಟ್ಟಿದ್ದೀವಿ ಅಂತ ಹೇಳ್ಕೊಂಡು. ಬಟ್ ಎಲ್ಲ ರಿಪೋರ್ಟ್ಗಳ ಪ್ರಕಾರ ಡೆಲ್ಲಿ ಕ್ಯಾಪಿಟಲ್ಸ್ ಕ್ಯಾಪ್ಟನ್ ಆಗೋದು ಅಕ್ಷರ್ ಪಟೇಲ್ ಅಂತ ಕನ್ಫರ್ಮ್ ಆಗೈತಿ. ಇವರು 2019ರಿಂದ ಇಂತ್ರನೇ ಡೆಲ್ಲಿ ಕ್ಯಾಪಿಟಲ್ಸ್ ಪರ ಆಡೋಕ್ಕೆ ಶುರು ಮಾಡಿದ್ದಾರೆ. ಇವರನ್ನು ಈ ಬಾರಿ ಮೆಗಾ ಹರಾಜಿನಲ್ಲಿ ಇವರು 16.5 ಕೋಟಿಯನ್ನು ಕೊಟ್ಟು ಇವ್ರನ್ನ ರಿಟೈನ್ ಮಾಡ್ಕೊಂಡಿತ್ತು ಡೆಲ್ಲಿ ಕ್ಯಾಪಿಟಲ್ಸ್. ಇದೀಗ ಅವರನ್ನು ಕ್ಯಾಪ್ಟನ್ ಆಗಿ ಮಾಡಿದೆ ಅಂತಲೇ ಹೇಳ್ಬೋದು. ಕಾದು ನೋಡೋಣ, ಅಫಿಷಿಯಲ್ ಕನ್ಫರ್ಮೇಷನ್ ಇನ್ನೂ ಬಂದಿಲ್ಲ ಏನಂತ ಹೇಳ್ಕೊಂಡು. ನಮಗೆ ಗೊತ್ತಿರ್ಬೋದು, ಇಂಟರ್ನ್ಯಾಷನಲ್ ಲೀಗ್ ಟಿ20 ಲೀಗ್ ನಡೆಯಕತ್ತೈತಿ. ಅದು ಎಲ್ಲಿಪ್ಪ ಅಂದರೆ ದುಬೈನಲ್ಲಿ ನಡೆಯಕತ್ತೈತಿ. ಇದರಲ್ಲಿ MI ಪರ ಆಡ್ತಿರುವಂತಹ ಕೆರೆನ್ ಪೊಲಾರ್ಡ್ ಅವರು ಕೇವಲ 3 ಸಿಕ್ಸರ್ಗಳನ್ನು ಸಿಡಿಸಿ ವಿಶ್ವ ದಾಖಲೆಯನ್ನು ಮಾಡಿದ್ದಾರೆ ಅಂತ ಹೇಳ್ಬೋದು. ನೋಡ್ರಿ, ಕೇವಲ 3 ಸಿಕ್ಸ್ ಹೊಡೆದ್ರು ಒಂದು ವಿಶ್ವ ದಾಖಲೆ ಆಗೈತಿ. ಅದು ಯಾವ ರೀತಿ ಅಂತ ಹೇಳಿ ನಾವು ಈಗ ನೋಡೋಣ. ನಮ್ಗೆ ಈಗಾಗಲೇ ಗೊತ್ತಿರ್ಬೋದು ಅತಿ ಹೆಚ್ಚು ಸಿಕ್ಸರ್ಗಳನ್ನು ಯಾರು ಸಿಡಿಸ್ತಾರಂತ ಹೇಳ್ಕೊಂಡು. ಮೊದಲಿಗರಾಗಿ ನಾವು ನೋಡೋದಾದ್ರೆ ಕ್ರಿಸ್ ಗೇಲ್ ಅವರಾಗಿರ್ಬೋದು, ಕೆರೆನ್ ಪೊಲಾರ್ಡ್ ಅವರು, ರೋಹಿತ್ ಶರ್ಮಾ ಅವರು, ಇವ್ರು ಏನು ಅದಾರ ನೋಡಿ, ಇವರು ಅತಿ ಹೆಚ್ಚು ಸಿಕ್ಸರ್ಗಳನ್ನು ಸಿಡಿಸುವುದರಲ್ಲಿ ಇವರು ಮೇಲುಗೈ ಸಾಧಿಸಿದ್ದಾರೆ. ಯಾರ್ಯಾರು ಎಷ್ಟೆಷ್ಟು ಹೊಡೆದಿರ ಅಂತ ಈಗ ನೋಡೋಣ ನಾವು. ಇನ್ನು ಇಡೀ ಟಿ20ಯಲ್ಲೇ ಅತಿ ಹೆಚ್ಚು ಸಿಕ್ಸರ್ಗಳನ್ನು ಸಿಡಿಸಿದವರು ಯಾರಪ್ಪ ಅಂದ್ರೆ ವಿಶ್ವದಲ್ಲೇ 1000 ಸಿಕ್ಸರ್ಗಳನ್ನು ಸಿಡಿಸಿದಂತಹ ಮೊದಲನೇ ಆಟಗಾರ ಯಾವುದಾದ್ರು ಇದ್ದರೆ ಅದು ಕ್ರಿಸ್ ಗೇಲ್ ಅವರಾಗಿದ್ದಾರೆ. ಕ್ರಿಸ್ ಗೇಲ್ ಅವರು ಬರೋಬ್ಬರಿ 455 ಇನ್ನಿಂಗ್ಸ್ಗಳನ್ನು ಆಡಿ ಅದರಲ್ಲಿ 1056 ಸಿಕ್ಸರ್ಗಳನ್ನು ಸಿಡಿಸಿದ್ದಾರೆ. ಇವರು ವಿಶ್ವದ ಮೊದಲನೇ ಆಟಗಾರರಾಗಿ ಇವರು ಹೊರಹೊಮ್ಮಿದ್ದಾರೆ. ವಿಶ್ವದ ಮೊದಲನೇ ಆಟಗಾರ ಮತ್ತು ಏಕೈಕ ಆಟಗಾರ ವಿಶ್ವದಲ್ಲೇ 1000 ರನ್ಗಳನ್ನು ಸಿಕ್ಸರ್ಗಳನ್ನು ಗಡಿ ದಾಟಿದಂತಹ ಆಟಗಾರ ಮೊದಲನೇದವರಾಗಿದ್ದಾರೆ. ಇನ್ನು ಎರಡನೇ ಸ್ಥಾನ ಕೆರೆನ್ ಪೊಲಾರ್ಡ್ ಅವರು. ಇವರು ಕೂಡ ಇನ್ನು 900 ಗಡಿ ದಾಟ್ಯಾರ. ಇವರು 1000 ಗಡಿ ದಾಟಕ್ಕಾಗಲ್ಲ, 900 ಗಡಿಯನ್ನು ದಾಟಿದ್ದಾರೆ. ಇವರು 614 ಇನ್ನಿಂಗ್ಸ್ಗಳನ್ನು ಆಡಿ 901 ಸಿಕ್ಸರ್ಗಳನ್ನು ಸಿಡಿಸಿದ್ದಾರೆ. ಇವರು ವಿಶ್ವದಲ್ಲೇ 2ನೇ ಸ್ಥಾನದಲ್ಲಿ ಬರ್ತಾರೆ. ಇವರು ಯಾರು, ಕೆರೆನ್ ಪೊಲಾರ್ಡ್ ಅವರು 2ನೇ ಸ್ಥಾನದಲ್ಲಿ ವಿಶ್ವದಲ್ಲೇ ಬರ್ತಾರೆ. ಇನ್ನು ಭಾರತೀಯರನ್ನು ನೋಡೋದಾದ್ರೆ ನಮಗೆ ಗೊತ್ತಿರ್ಬೋದು ಅತಿ ಹೆಚ್ಚು ಸಿಕ್ಸರ್ಗಳನ್ನು ಹೊಡೆಯೋರು ಯಾರು ಅಂದರೆ ರೋಹಿತ್ ಶರ್ಮಾ ಅವರು. ಇದೀಗ ರೋಹಿತ್ ಶರ್ಮಾ ಅವರು ಬರೋಬ್ಬರಿ 435 ಇನ್ನಿಂಗ್ಸ್ಗಳಲ್ಲಿ 525 ಸಿಕ್ಸರ್ಗಳನ್ನು ಸಿಡಿಸಿದ್ದಾರೆ. ಇವರು ಭಾರತದ ಮೊದಲನೇ ಬ್ಯಾಟ್ಸ್ಮನ್ ಆಗಿ ಹೊರಹೊಮ್ಮಿದ್ದಾರೆ ಅತಿ ಹೆಚ್ಚು ಸಿಕ್ಸರ್ಗಳನ್ನು ಸಿಡಿಸಿದವರಲ್ಲಿ. ಇದೀಗ ಮುಂದೆ ಕಾದು ನೋಡೋಣ ಯಾರಾದರೂ ಬರ್ತಾರೋ ಇಲ್ಲ ಅಂತ ಹೇಳ್ಕೊಂಡು. ಇವ್ರ ಥರ ಆಡೋರು, ಸಿಕ್ಸರ್ಗಳನ್ನು ಹೊಡೆಯೋರು ಇದೀಗ ಯಾರೂ ಕೂಡ ಬರ್ತಾ ಇಲ್ಲ. ಕಾದು ನೋಡಬೇಕಾಗೈತಿ ಏನಂತ ಹೇಳ್ಕೊಂಡು. ಇನ್ನು ಮೂರನೇ ನ್ಯೂಸು, ನಮ್ಗೆ ಈಗಾಗಲೇ ಗೊತ್ತಿತ್ತು ಶ್ರೇಯಸ್ ಅವರು, ಇಶಾನ್ ಕಿಶನ್ ಅವರು ಇಬ್ಬರನ್ನ BCCI ಸೆಂಟ್ರಲ್ ಕಾಂಟ್ರಾಕ್ಟಿಂದ ಹೊರಗೆ ಉಳಿಸಿತ್ತು. ಯಾಕಪ್ಪ ಅಂದ್ರೆ ಅವರು ಡೊಮ್ಯಾಸ್ಟಿಕ್ ಕ್ರಿಕೆಟನ್ನು ಆಡ್ತಿರ್ಲಿಲ್ಲ. ಓನ್ಲಿ ಅವರು ದೊಡ್ಡಂಥ ಇಂಟರ್ನ್ಯಾಷನಲ್ ಕ್ರಿಕೆಟನ್ನು ಆಡಿ ಡೊಮೆಸ್ಟಿಕ್ ಬಂದ ಕೂಡಲೇ ಅವರು ರೆಸ್ಟನ್ನು ತಗೋತಿದ್ರು. ಅವರಿಗೆ ಒಂದು BCCI ಶಿಕ್ಷೆಯನ್ನು ನೀಡಿತ್ತು, ತಕ್ಕ ಪಾಠವನ್ನು ಕಲಿಸಿದ್ದು ನಮ್ಗೆ ಈಗಾಗಲೇ ಗೊತ್ತೈತಿ. ಹಿಂದೆ ಸೆಂಟ್ರಲ್ ಕಾಂಟ್ರಾಕ್ಟಿಂದನೇ ಅವ್ರನ್ನ ತೆಗೆದು ಹಾಕಿತ್ತು. ಇದೀಗ ಅದೇ ರೀತಿಯಾಗಿ ಸಂಜು ಸ್ಯಾಮ್ಸನ್ ಅವರು ಮಾಡಕತ್ತಾರಂತ ಹೇಳ್ಕೊಂಡು ವದಂತಿಗಳು ಚಲೋ ಆಗ್ಯಾವು. ಅದಕ್ಕಾಗಿ ಈಗ BCCI ಕೋಪಗೊಂಡೈತಿ. ಯಾಕಪ್ಪ ಅಂದ್ರೆ ನಮಗೆ ಗೊತ್ತಿರ್ಬೋದು ಪ್ರಸ್ತುತವಾಗಿ ವಿಜಯ್ ಹಜಾರೆ ಟ್ರೋಫಿ ನಡೆಯತೈತಿ. ಇದರಲ್ಲಿ ಸಂಜು ಸ್ಯಾಮ್ಸನ್ ಅವರು ಆಡಕತ್ತಿಲ್ಲ. ಯಾಕೆ ಆಡಕತ್ತಿಲ್ಲಪ್ಪ ಅಂದ್ರೆ ಕೇರಳ ಕ್ರಿಕೆಟ್ ಮಂಡಳಿಗೆ ಮತ್ತು ಸ್ಯಾಮ್ಸನ್ ಒಳಗೆ ಮನಸ್ತಾಪ ಆಗೈತೆ ಅಂತ. ಅದಕ್ಕಾಗಿ ಇವರು ಆಡಕತ್ತಿಲ್ಲಂತ. ಆದ್ರೆ BCCI ಏನು ಹೇಳತೈತಿ, ನೀವು ಕೇರಳ ಕ್ರಿಕೆಟ್ ಮಂಡಳಿ ಸಂಜು ಸ್ಯಾಮ್ಸನ್ ಅವರ ನಡುವೆ ಏನೇ ಮನಸ್ತಾಪಗಳು ಇರ್ಬೋದು, ಅದನ್ನು ನೀವು ಸರಿಪಡಿಸ್ಕೊಂಡು ಆಡ್ಬೇಕು ನೀವು. ಒಟ್ಟು ಅದು ನಮಗೆ ಗೊತ್ತಿಲ್ಲ ಅಂತ ಹೇಳ್ಕೊಂಡು ಈಗ BCCI ಮೊದಲ ಹೇಳಿತ್ತು. ಇದೀಗ ಕಾದು ನೋಡೋಣ ಏನು BCCI ಸಂಜು ಸ್ಯಾಮ್ಸನ್ ಅವ್ರಿಗೆ ಒಂದು ತಕ್ಕ ಪಾಠವನ್ನು ಕಲಿಸುತ್ತಾ ಇಲ್ಲ ಅಂತ ಹೇಳ್ಕೊಂಡು ಕಾದು ನೋಡಬೇಕಾಗೈತಿ. ಸ್ನೇಹಿತರೆ, ನಿಮ್ಮ ಅನಿಸಿಕೆ ಏನಂತ ಕಮೆಂಟ್ ಮಾಡಿ ನೋಡೋಣ. ಸ್ನೇಹಿತರೆ, ಇನ್ನೂ ಕೆಲವೇ ನಿಮಿಷಗಳಲ್ಲಿ ವಿಜಯ್ ಹಜಾರೆ ಟ್ರೋಫಿ ಫೈನಲ್ ನಡೆಯಕತ್ತೈತಿ. ಅದು ಯಾರ್ಯಾರು ನೋಡೋಕಂದ್ರೆ ಕರ್ನಾಟಕ ಮತ್ತು ಕನ್ನಡಿಗರ ನಡುವೆ ನಡೆಯತೈತಿ. ಕರ್ನಾಟಕ ಮಯಾಂಕ್ ಅಗರ್ವಾಲ್ ಮುನ್ನಡೆಸ್ಕೊಂಡ್ರ, ಕನ್ನಡಿಗರ ಅಂದ್ರೆ ಕರುಣ್ ಅಯ್ಯರ್ ಅವ್ರು ಮುನ್ನಡೆಸ್ಕೊಂಡು ಹೊಂಟಾರ. ಅದು ನಡೆದೈತಿ. ಈಗ ಅದು ಜಿಯೋ ಸಿನಿಮಾದಲ್ಲಿ ಫ್ರೀ ಆಗೈತಿ, ಹೋಗಿ ನೋಡೋ, ನಾವು ನೋಡ್ತೀವಿ. ಅದರ ಫುಲ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ವಿಡಿಯೋನ ನೋಡಿ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ನ್ಯೂಸ್. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ನ್ಯೂಸ್ಗಳನ್ನು ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ.